ಈ ಬಾರಿ ಕೆಲವೊಂದಷ್ಟು ಸಂಸದರಿಗೆ ಟಿಕೆಟ್ ತಪ್ಪಬಹುದಾದಂತ ಸಾಧ್ಯತೆ, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ. ಆ ಪಟ್ಟಿಯಲ್ಲಿ ಲೋಕಸಭಾ ಟಿಕೆಟ್ ಕೈ ತಪ್ಪುವಂತ ಭೀತಿಯಲ್ಲಿ ಸಂಗಣ್ಣ ಕರಡಿ ಕೂಡ ಇದ್ದಾರಾ. ಕೊಪ್ಪಳದ ಸಂಸದ ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಮೋದಿ ಪ್ರಧಾನಿ ಆಗ್ಬೇಕು ಅಂತ ಸಂಸದ ಸಂಗಣ್ಣ ಕರಡಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ಯಾಕಂತಂದ್ರೆ ಕೊಪ್ಪಳದಲ್ಲಿ ಬಹಳ ಫೈಟ್ ಇದೆ ಟಿಕೆಟ್ಗಾಗಿ. ಅದು ಡಾಕ್ಟರ್ ಬಸವರಾಜ್ ಜೊತೆಗೆ ಸಿ.ವಿ. ಚಂದ್ರಶೇಖರ್ ಇವರು ಕೂಡ ಟಿಕೆಟ್ ಆಕಾಂಕ್ಷಿಗಳು ಅನ್ನೋದು ಗೊತ್ತಾಗಿರುವಂತ ವಿಚಾರ. ಅದರಲ್ಲೂ ಕೂಡ ಡಾಕ್ಟರ್ ಬಸವರಾಜ್ ಹೆಸರು ಸ್ವಲ್ಪ ಜೋರಾಗಿ ಈ ಬಾರಿ ಕೇಳಿ ಬರ್ತಾ ಇದೆ. ಕೊಪ್ಪಳದಿಂದ ಅವರು ಕಂಟೆಸ್ಟ್ ಮಾಡಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಸ್ವಲ್ಪ ರಾಜಕೀಯ ಹಿನ್ನೆಲೆ ಹೊಂದಿರುವಂತಹ ಕಾರಣದಿಂದಾಗಿ ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ. ಹೀಗಾಗಿ ಡಾಕ್ಟರ್ ಬಸವರಾಜ್ ಅವರಿಗೆ ಮಣೆ ಹಾಕಬಹುದು. ರಾಜ್ಯದ ಕೆಲ ನಾಯಕರು ಕೂಡ ಕೇಂದ್ರದ ನಾಯಕರಿಗೆ ಇದೇ ವಿಚಾರವನ್ನ ತಿಳಿಸ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲ ಕೇಳ್ಪಡ್ತಾ ಇದ್ವಿ. ಇದೇ ಸಂಗಣ್ಣ ಕರಡಿ ಅವರ ಆತಂಕಕ್ಕೆ ಕಾರಣ ಆಗಿರ್ಬೋದು. ಆಮೇಲೆ ವಿರೂಪಾಕ್ಷಪ್ಪ ಸಿಂಗನಾಳ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೀಗೆ ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಸಂಗಣ್ಣ ಕರಡಿ ಹೇಳಿರೋದನ್ನ ನೋಡಿದ್ರೆ ಸ್ವಲ್ಪ ಅವರು ಸ್ಪರ್ಧೆಯಿಂದ ಹಿಂದೇಟ್ ಹಾಕ್ತಾ ಇದ್ದಾರೆ ಅನ್ನೋದು ಒಂದು ಹಂತಕ್ಕೆ ಸ್ಪಷ್ಟವಾಗ್ತಾ ಇದೆ. ಆಮೇಲೆ ಒಂದು ಸರ್ವೆಯನ್ನ ನಡೆಸಲಾಗಿತ್ತು. ಆ ಸರ್ವೆಯಲ್ಲಿ ಕೊಪ್ಪಳದಲ್ಲಿ ಬಿಜೆಪಿ ಗೆಲುವು ಕಷ್ಟ ಅಂತ ವರದಿಯನ್ನ ಕೊಡಲಾಗಿದೆಯಂತೆ. ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರಿಗೆ ಒಂದು ವರದಿ ಕೂಡ ಬಂದಿದೆಯಂತೆ. ಆಮೇಲೆ ಅವರು ಕೂಡ ಒಂದು ವರದಿ ಗಮನಿಸಿದಂಥ ಸಂದರ್ಭದಲ್ಲಿ ಕೇಂದ್ರದ ನಾಯಕರಿಗೆ ಸೂಚಿಸಬಹುದು ಅದೇ ಮಾದರಿಯಲ್ಲಿ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿನೇ ಟಿಕೆಟ್ ಕೈ ತಪ್ಪುವಂತ ಭೀತಿಯಲ್ಲಿ ಸಂಸದ ಸಂಗಣ್ಣ ಕರಡಿ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿದೆ. ಅವ್ರ ಮಾತುಗಳಲ್ಲೂ ಕೂಡ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.